ವೀಕ್ಷಕರೇ, ಈಗ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ದೇಶಗಳ ನಡುವೆ ನಡೀತಿರುವಂತಹ ಯುದ್ಧ ತನ್ನ ತೀವ್ರ ಹಂತಕ್ಕೆ ಬಂದು ನಿಂತಿದೆ. ಕಳೆದ ವಿಡಿಯೋದಲ್ಲಿ ನಾವು ಯುದ್ಧ ಶುರುವಾದಂತ 48 ಗಂಟೆಗಳಲ್ಲಿ 3 ದೇಶಗಳಲ್ಲಿ ಏನೇನು ಗಂಭೀರ ಘಟನೆಗಳು ಆದವು ಅಂತ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಈ ಖಮೇನಿನ ಹೊಡೆದಾಕೋದಿಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಹಾಕ್ತಂತ ಪ್ಲಾನ್ ಏನು ಅನ್ನೋದನ್ನು ಕೂಡ ತಿಳಿಸಿದ್ವಿ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ 48 ಗಂಟೆಗಳ ನಂತರ ಇರಾನ್ ದೇಶದ ಸುಪ್ರೀಂ ಲೀಡರ್ ಆಗಿದಂತ ಖಮೇನಿಯ ಹತ್ಯೆ ನಂತರ ಏನೆಲ್ಲ ಆಯಿತು ಎಂಬ ಬಗ್ಗೆ ನಿಮ್ಗೆ ತಿಳಿಸಲಿದ್ದೇವೆ. ಯುದ್ಧ ಶುರುವಾದಂತ ಮೊದಲ 2 ದಿನಗಳಿಗೆ ಹೋಲಿಸಿದ್ರೆ ಈಗ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಹಂತಕ್ಕೆ ಹೋಗಿದೆ. ಅದಾಗಲೇ ಯುದ್ಧ ಶುರುವಾಗಿ ಅದು 7-8 ದಿನಗಳ ಕಡೆಗೆ ಹೆಜ್ಜೆಯನ್ನ ಹಾಕ್ತಿದೆ. ಈ ಕಳೆದ 4-5 ದಿನಗಳಲ್ಲಿ ಯಾರು ಯಾರ ಮೇಲೆ ಎಂತ ಭಯಂಕರವಾದಂತ ದಾಳಿಯನ್ನ ಮಾಡಿದ್ರು ಎಂಬ ಬಗ್ಗೆ ಹಂತ ಹಂತವಾಗಿ ನಾವು ನಿಮ್ಗೆ ವಿವರಿಸ್ತೀವಿ. ಮೊದಲನೇ ಅಪ್ಡೇಟ್ ಏನು ಅಂದ್ರೆ, ಇರಾನ್ ದೇಶದ ನೇವಿಯ ನಾಶ. ಮಾರ್ಚ್ 2ನೇ ತಾರೀಕು ಅಮೆರಿಕ ಹಾಗೂ ಇಸ್ರೇಲ್ ಇವೆರಡೂ ಸೇರಿ ಇರಾನ್ ದೇಶದ ಮೇಲೆ ಹೊಸ ವಿಧದ ಏರ್ ಸ್ಟ್ರೈಕ್ ಅನ್ನ ಶುರು ಮಾಡಿದ್ವು. ಅಮೆರಿಕ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಸಭೆಯನ್ನ ಏರ್ಪಡಿಸಿ ಅಲ್ಲಿ ಒಂದು ಪ್ರಮುಖವಾದಂತಹ ಹೇಳಿಕೆಯನ್ನ ಕೊಡ್ತಾರೆ. ಅದು ಏನಪ್ಪಾ ಅಂದ್ರೆ, ನಾವು ಇರಾನ್ ದೇಶದ ಏರ್ ಫೋರ್ಸ್ ಹಾಗೂ ಅದರ ನೇವಿ ಎರಡೂ ಬಲಗಳನ್ನ ಪೂರ್ತಿಯಾಗಿ ನಾಶ ಮಾಡಿದೀವಿ ಅಂತ ಅವರು ಹೇಳಿದ್ರು. ಅಮೆರಿಕಾಗೆ ಸೇರಿದಂತ ಜಲನೌಕೆ ಆದಂತ USS ಅಬ್ರಹಾಂ ಲಿಂಕನ್ ಎಂಬ ಅಮೆರಿಕನ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೂಲಕ ಟೊಮಹಾಕ್ ಕ್ರೂಸ್ ಮಿಸೈಲ್ಗಳನ್ನ ಇರಾನ್ ದೇಶದ ನ್ಯಾವಲ್ ಬೇಸ್ಗಳಾದಂತ ಬಂಡರ್ ಅಬ್ಬಾಸ್ ಮತ್ತು ಬುಷರ್ಗಳ ಮೇಲೆ ಜೋರು ಮಳೆಯಂತೆ ಬಿದ್ದಿದ್ವು. ಈ ಒಂದು ದಾಳಿಯಿಂದಾಗಿ ಇರಾನಿನ ಒಟ್ಟು 17 ವಾರ್ಶಿಪ್ಗಳು ಪೂರ್ತಿಯಾಗಿ ನಾಶ ಆಗಿದ್ವು. ಇದರಿಂದಾಗಿ ಸಮುದ್ರದಲ್ಲಿ ಇರಾನ್ ದೇಶದ ಬಹುತೇಕ ಪವರ್ ಕುಸಿದೇ ಹೋಯಿತು. ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನ್ಯಾವೆಲ್ ಅಭ್ಯಾಸವನ್ನ ಮುಗಿಸಿಕೊಂಡು ಹೋಗ್ತಾ ಇದ್ದಂತ ಇರಾನಿನ ವಾರ್ಶಿಪ್ ಮೇಲೆ USA ತನ್ನ ಸಬ್ಮೆರಿನ್ ಒಂದನ್ನ ಬಳಸಿಕೊಂಡು ಒಂದು ಬಲವಾದಂತ ಟೋರ್ಪೆಡೋ ದಾಳಿಯನ್ನ ನಡೆಸಿತು. ಆಗ ಶ್ರೀಲಂಕಾ ಬಳಿ ಇದ್ದಂತ ಇರಾನ್ ವಾರ್ಶಿಪ್ USA ಮೇಲೆ ಎಸ್ತಂತ ಮಿಸೈಲ್ ದಾಳಿಗೆ ಸಿಲುಕಿ ನಾಶ ಆಯಿತು. ಇರಾನಿನ ಈ ಯುದ್ಧ ಹಡಗಿನಲ್ಲಿ ಒಟ್ಟು 180 ಜನ ಇದ್ರು. ಇವ್ರ ಪೈಕಿ ದಾಳಿಯಿಂದ ಗಾಯಗೊಂಡಂತ 40 ಜನರನ್ನ ಶ್ರೀಲಂಕಾದ ನೇವಿ ರಕ್ಷಣೆ ಮಾಡಿತು. ಸುಮಾರು 100 ಜನ ನಾಪತ್ತೆಯಾದರು. ನಂತರ ಈ ಇರಾನಿನ ವಾರ್ಶಿಪ್ ನೀರಿನಲ್ಲಿ ಮುಳುಗೋಯ್ತು. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇರಾನಿನ ಹೊಸ ಲೀಡರ್. ಅಮೆರಿಕ ಶ್ರೀಲಂಕಾದ ಸಮುದ್ರದಲ್ಲಿ ಇರಾನಿನ ನೇವಿ ಮೇಲೆ ದಾಳಿಯನ್ನ ಮಾಡಿದ್ರೆ, ಈ ಕಡೆ ಇಸ್ರೇಲ್ ಇರಾನ್ನಲ್ಲಿ ಇರುವಂತ ದಿ ಮೋಸ್ಟ್ ಸೆಕ್ಯುಲರ್ ಜಾಗಗಳ ಮೇಲೆ ಬಾಂಬ್ ಅನ್ನ ಹಾಕಿದ್ರು. ಇಸ್ರೇಲ್ನ ಪ್ರೆಸಿಷನ್ ಬಾಂಬ್ಗಳಿಂದ ತೆಹರಾನ ಹೊರವಲಯದಲ್ಲಿ ಇರುವಂತ IRGC ಕಮಾಂಡೋ ಕೇಂದ್ರಗಳು ಹಾಗೂ ಇರಾನ್ ಅಸೆಂಬ್ಲಿಗಳು ನಾಶ ಆದವು. ಇಸ್ರೇಲ್ ದೇಶ ಇರಾನಿನ ಅಸೆಂಬ್ಲಿ ಬಿಲ್ಡಿಂಗ್ ಗಳ ಮೇಲೆ ಯಾಕೆ ದಾಳಿ ಮಾಡ್ತು ಅಂದ್ರೆ, ಇರಾನಿನ ಸುಪ್ರೀಂ ಲೀಡರ್ ಸಾವಿನ ನಂತರ ಅಲ್ಲಿ ಅವರು ಹೊಸ ಲೀಡರ್ ನ ಆಯ್ಕೆ ಮಾಡೋದಕ್ಕೆ ಅಲ್ಲೊಂದು ಕಮಿಟಿಯನ್ನ ನಡೆಸ್ತಿದ್ರು. ಇರಾನ್ನ ಹೊಸ ಲೀಡರ್ಗಾಗಿ ಆಗ್ತಿದ್ದಂತ ಆ ಒಂದು ಚುನಾವಣೆಯನ್ನ ಹಾಗೂ ಈ ಎಲ್ಲಾ ಪ್ರಯತ್ನಗಳನ್ನ ನಿಲ್ಲಿಸುವಂತ ಸಲುವಾಗಿ ಇಸ್ರೇಲ್ ಅವರ ಅಸೆಂಬ್ಲಿ ಕಟ್ಟಡಗಳ ಮೇಲೆ ಇಂಥ ದಾಳಿಯನ್ನ ನಡೆಸಿತು. ಆದರೆ ಈ ಒಂದು ದಾಳಿ ಆದಾಗ ಆ ಕಟ್ಟಡದ ಒಳಗೆ ಯಾರು ಕೂಡ ಇರಲಿಲ್ಲ, ಹಾಗಾಗಿ ಯಾವುದೇ ಅಪಾಯ ಆಗ್ಲಿಲ್ಲ. ಆದ್ರೆ ಆ ಕಟ್ಟಡದ ಪಕ್ಕ ಇರುವಂತ ಕೆಲವು ಧಾರ್ಮಿಕ ಕೇಂದ್ರಗಳು ಈ ಒಂದು ದಾಳಿಯಿಂದ ಡ್ಯಾಮೇಜ್ ಆಗಿ ಅಲ್ಲಿದ್ದಂತ ಸುಮಾರು 15 ಜನ ನಾಗರಿಕರು ಗಂಭೀರ ಗಾಯಗಳಿಗೆ ಒಳಗಾದರು. ಇರಾನ್ನ ದೇಶದಲ್ಲಿ ಅದರ ಮುಖ್ಯ ನಾಯಕನನ್ನ ಆಯ್ಕೆ ಮಾಡುವಂತ ಕಮಿಟಿಯ ಮುಖ್ಯಸ್ಥರನ್ನ ಕ್ಲರಿಕ್ಸ್ ಅಂತ ಕರೀತಾರೆ. ಪ್ರತಿ ಸಲ ಇವರೇ ಯಾಕೆ ತಮ್ಮ ಸುಪ್ರೀಂ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ, ಅದರ ಸುಪ್ರೀಂ ಲೀಡರ್ ಆಗಿದಂತ ಖಮೇನಿಯ ಹತ್ಯೆ ನಂತರ ಈ ಕ್ಲರಿಕ್ಗಳ ಕಮಿಟಿ ಒಂದು ವರ್ಚುವಲ್ ಮೀಟಿಂಗ್ ಅನ್ನ ಏರ್ಪಡಿಸುತ್ತೆ. ಈ ಒಂದು ಸಭೆಯಲ್ಲಿ ಖಮೇನಿ ಅವರ ಎರಡನೇ ಮಗ ಆದಂತ ಮುಜಾಬಾ ಖಮೇನಿ ಎಂಬಾತನನ್ನ ಮುಂದಿನ ಹೊಸ ಲೀಡರ್ ಆಗಿ ಅವರು ಯುನಾನಿಮಸ್ ಆಗಿ ಆಯ್ಕೆ ಮಾಡಿದ್ರು. ಅವರಿಗೆ ಈಗ 54 ವರ್ಷ ವಯಸ್ಸು. ಇರಾನ್ ದೇಶಕ್ಕೆ ಹೊಸದಾಗಿ ಆಯ್ಕೆಯಾದಂತ ಈ ವ್ಯಕ್ತಿ ತಾನು ಅಧಿಕಾರಕ್ಕೆ ಬಂದಂತ ತಕ್ಷಣ ತನ್ನ ದೇಶದ ಮೇಲೆ ಮಾರಣಾಂತಿಕ ದಾಳಿಯನ್ನ ಮಾಡದಂತ ಇಸ್ರೇಲ್ ಹಾಗೂ USA ದೇಶಗಳ ಮೇಲೆ ಸರಿಯಾದ ರೀತಿಯಲ್ಲಿ ನಾನು ಸೇಡನ್ನ ತೀರಿಸಿಕೊಳ್ತೀನಿ ಅಂತ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅಮೆರಿಕ ದೇಶದ ರಡಾರ್ಗಳನ್ನ ಇರಾನ್ ದೇಶ ನಾಶ ಮಾಡಿದ್ದು. ಹೊಸ ಲೀಡರ್ ತನ್ನ ಎಚ್ಚರಿಕೆ ಕೊಟ್ಟ ತಕ್ಷಣನೇ ಇರಾನ್ ತನ್ನ ಉಗ್ರ ರೂಪವನ್ನ ತೋರಿಸ್ತು. ಈ ಸಲ ಇರಾನ್ ತಾನು ಅನುಸರಿಸಿದಂತ ಹೊಸ ಸ್ಟ್ರಾಟಜಿ ಏನು ಅಂದ್ರೆ, ಅಮೆರಿಕ ದೇಶಕ್ಕೆ ಬಹಳ ಸಹಾಯಕವಾಗಿ ಇರುವಂತ ಅದರ ಮೋಸ್ಟ್ ಅಡ್ವಾನ್ಸ್ಡ್ ರಡಾರ್ ಸಿಸ್ಟಮ್ಗಳನ್ನ ಹೊಡೆದು ನಾಶ ಮಾಡೋದು. ಇದರಂತೆ ಇವರ ಮೊದಲ ಟಾರ್ಗೆಟ್ ಯಾವುದು ಅಂದ್ರೆ, ಕತಾರ್ ದೇಶದಲ್ಲಿ ಇರುವಂತ ಅಮೆರಿಕ ಮೂಲದ ಒಂದು ರಡಾರ್ ಕೇಂದ್ರ. ಕತಾರ್ನಲ್ಲಿ ಇರುವಂತ ಅಮೆರಿಕದ ANHPS 132 ಎಂಬ ದೊಡ್ಡ ಟ್ರೇಡರ್ ಇದೆ. ಇದು ಮಿಡಲ್ ಈಸ್ಟ್ ನಲ್ಲಿ ಅತಿ ದೊಡ್ಡದಾದಂತ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೆಸರಾಗಿದೆ. ಇದರ ವಿಶೇಷತೆ ಏನು ಅಂದ್ರೆ, ಇದು ಸುಮಾರು 5,000 ಕಿಲೋಮೀಟರ್ ದೂರದಿಂದ ಬರುವಂತ ಯಾವುದೇ ತರಹದ ಮಿಸೈಲ್ಗಳನ್ನ ಸುಲಭವಾಗಿ ಪತ್ತೆ ಹಚ್ಚುತ್ತೆ. ಇದರ ಒಟ್ಟು ಬೆಲೆ ಸುಮಾರು $1.1 ಬಿಲಿಯನ್. ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಇದು 10,000 ಕೋಟಿಗಿಂತನೂ ಕೂಡ ಹೆಚ್ಚು. ಇಷ್ಟು ಬೆಲೆ ಬಾಳುವಂತ ರಡಾರ್ ಕೇಂದ್ರದ ಮೇಲೆ ಇರಾನ್ ತನ್ನ ಡ್ರೋನ್ ಮೂಲಕ ದಾಳಿಯನ್ನ ಮಾಡಿ ಸಾಕಷ್ಟು ಹಾನಿಯನ್ನ ಉಂಟುಮಾಡಿತು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ಗಳಲ್ಲಿ ಪ್ರಕಟ ಆದಂತ ಇದರ ಸ್ಯಾಟಲೈಟ್ ಇಮೇಜ್ ಹಾಗೂ ಅದರ ನಕ್ಷೆಗಳಲ್ಲಿ ಅಲ್ಲಿ ಉಂಟಾದಂತ ಹಾನಿ ಬಗ್ಗೆ ಸ್ಪಷ್ಟ ಚಿತ್ರಣ ನಿಮಗೆ ಸಿಗುತ್ತೆ. ಇನ್ನು ಅದರ ಡೈರೆಕ್ಟ್ ಇಮೇಜ್ಗಳಲ್ಲೂ ಕೂಡ ಅಲ್ಲಿ ನಡೆದಂತ ದಾಳಿ ಹಾಗೂ ಅದರಿಂದ ಆದಂತ ಹಾನಿಯನ್ನು ನಾವು ನೋಡಬಹುದು. USA ಎಷ್ಟೋ ಪರಿಶ್ರಮ ವಹಿಸಿ ಸಾಕಷ್ಟು ವರ್ಷಗಳ ಸಮಯ ತಗೊಂಡು ಈ ರಡಾರ್ ಅನ್ನ ರಚನೆ ಮಾಡಿತ್ತು. ಆದ್ರೆ ಇರಾನ್ ದೇಶ ಕೇವಲ ತನ್ನ 10 ಲಕ್ಷ ರೂಪಾಯಿ ಮೌಲ್ಯದ ಡ್ರೋನ್ ಮೂಲಕ 10,000 ಕೋಟಿಗಿಂತನೂ ಕೂಡ ಹೆಚ್ಚು ಬೆಲೆ ಬಾಳುವಂತಹ ರಡಾರ್ ಅನ್ನ ನಾಶ ಮಾಡಿದೆ. ಇನ್ನು ಇವರ ಮೂರನೇ ಟಾರ್ಗೆಟ್ US ನಲ್ಲಿರುವಂತಹ ಥಾಟ್ ಸಿಸ್ಟಮ್.
ಇಲ್ಲಿಯ ರುವಾಲ್ಸ್ ಪ್ರಾಂತ್ಯದಲ್ಲಿ ಅಮೆರಿಕಾಗೆ ಸೇರಿದಂತ ಅದರ 3ನೇ ಆಂಟಿ ಮಿಸೈಲ್ ಸಿಸ್ಟಮ್ ಇದೆ. ಆದರೆ ಇರಾನ್ ದೇಶದಿಂದ ಬಂದಂತ ಕ್ಷಿಪಣಿಗಳು ಆ ಒಂದು ಸಿಸ್ಟಮ್ ಅನ್ನ ಪೂರ್ತಿಯಾಗಿ ನೆಲಸಮ ಮಾಡುದು. ಈ ರೀತಿ ಅಮೆರಿಕಕ್ಕೆ ಸೇರಿದಂತ ಈ 2 ಮುಖ್ಯವಾದಂತ ಅರ್ಲಿ ವಾರ್ನಿಂಗ್ ಕೇಂದ್ರಗಳು ನಾಶ ಆದಂತ ಪರಿಣಾಮ ಅದರ ಶಕ್ತಿ ಸಾಕಷ್ಟು ತಗ್ಗಿತ್ತು. ಇನ್ನು 4ನೇ ಅಪ್ಡೇಟ್, ಈ ಒಂದು ಯುದ್ಧದಿಂದ ಉಂಟಾದಂತ ಎಕನಾಮಿಕ್ ಡ್ಯಾಮೇಜ್. ಅಮೆರಿಕದ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಮೊದಲು ಗ್ಲೋಬಲ್ ಎಕನಾಮಿ ಸಿಸ್ಟಮ್ ಮೇಲೆ ದಾಳಿಯನ್ನ ಮಾಡಿಸಬೇಕು ಅಂತ ಇರಾನ್ಗೆ ಚೆನ್ನಾಗೇನೆ ಗೊತ್ತಿತ್ತು. ಆದ್ರಿಂದ ಅದು ಮಾರ್ಚ್ 2ನೇ ತಾರೀಕಿನಂದು ಗಲ್ಫ್ ದೇಶಗಳಲ್ಲಿ ಇರುವಂತಹ ಕೆಲ ಮುಖ್ಯ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಯಾನಕವಾದಂತಹ ದಾಳಿಯನ್ನ ಶುರು ಮಾಡಿತು. ಸೌದಿ ಅರೇಬಿಯಾದಲ್ಲಿ ಇರುವಂತಹ ರಸ್ತಾಂಡ್ರಾ ಎಂಬ ವಿಶ್ವದ ಅತಿ ದೊಡ್ಡ ಆಯಿಲ್ ಪ್ರೊಸೆಸಿಂಗ್ ಫೆಸಿಲಿಟಿ ಮೇಲೆ ಇರಾನ್ ದೇಶದ ಶಾಯಿಡ್ ಡ್ರೋನ್ ದಾಳಿ ಮಾಡಿತು. ಇದರಿಂದ ಅಲ್ಲಿ ಇರುವಂತಹ ರಿಯಲ್ ಟ್ಯಾಂಕ್ಗಳಿಗೆ ಬೆಂಕಿ ಬಿದ್ದು ದಿನಕ್ಕೆ 5,50,000 ಬ್ಯಾರಲ್ಗೂ ಹೆಚ್ಚು ಆಯಿಲ್ ಪ್ರೊಸೆಸ್ ಮಾಡುವಂತ ಆ ಒಂದು ಫೆಸಿಲಿಟಿ ಕೇಂದ್ರ ಪೂರ್ತಿಯಾಗಿ ಶಟ್ ಡೌನ್ ಆಯಿತು. ಈ ಒಂದು ದಾಳಿಯಿಂದಾಗಿ ಬ್ಲಾಕ್ ಸ್ಮೋಕ್ ನ ಹೊಗೆ ಎಷ್ಟೋ ಮೈಲಿ ದೂರದವರೆಗೂ ಹಬ್ಬಿದ್ದು ಕಾಣಿಸ್ತು. ಇನ್ನು ಕುವೈತ್ ನಲ್ಲಿ ಇರುವಂತ ದೋಹಾ ವೆಸ್ಟ್ ಪವರ್ ಸ್ಟೇಷನ್ ಮೇಲೂ ಕೂಡ ಇರಾನಿನ ಡ್ರೋನ್ಗಳು ಹಾರ್ಬಿದ್ದಿದ್ವು. ವೀಕ್ಷಕರೇ, ಇನ್ನೊಂದು ಅಚ್ಚರಿ ಅನಿಸುವಂತ ಮುಖ್ಯ ಸಂಗತಿಯ ಬಗ್ಗೆ ನಾವಿಲ್ಲಿ ನಿಮಗೆ ಹೇಳಬೇಕು. ಅದೇನಪ್ಪ ಅಂದ್ರೆ ಒಮಾನ್ನ ಕಡಲ ತೀರದ ಬಳಿ ಇರುವಂತ ಇರಾನ್ ತನ್ನ ಹೊಸ ಸ್ಟ್ರಾಟಜಿಯನ್ನ ಬಳಸ್ಕೊಳ್ತು. ಕೇವಲ $50,000 ಬೆಲೆಯ ಒಂದು ಸಣ್ಣ ಡ್ರೋನ್ ಬೋಟ್ ನ ಮೂಲಕ ಸುಮಾರು $100 ಮಿಲಿಯನ್ ಬೆಲೆ ಇರುವಂತಹ ಒಂದು ದೊಡ್ಡ ಆಯಿಲ್ ಟ್ಯಾಂಕರ್ಗೆ ನುಗ್ಗಿಸಿ ಅದನ್ನ ಸರ್ವನಾಶ ಮಾಡಿದ್ರು. ಈ ಒಂದು ದಾಳಿಯಿಂದಾಗಿ ಆ ಟ್ಯಾಂಕರ್ ಪೂರ್ತಿ ಒಡೆದು ಅದರಲ್ಲಿ ಇದ್ದಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಬ್ಯಾರಲ್ ಆಯಿಲ್ ಸಮುದ್ರದ ನೀರಲ್ಲಿ ಕರಗಿ ವೇಸ್ಟ್ ಆಯಿತು. ವಿಶ್ವದ 60% ಆಯಿಲ್ ಈ ಒಂದು ಮಾರ್ಗದ ಮೂಲಕನೇ ಸಾಗಣೆಯಾಗುತ್ತೆ. ಈಗ ಇರಾನ್ ದೇಶ ಇಲ್ಲಿ ನಡೆಸಿದಂತ ವ್ಯತಿರಿಕ್ತ ದಾಳಿಯಿಂದಾಗಿ ಅಲ್ಲಿ ಸಂಚರಿಸುವಂತ ಎಲ್ಲಾ ಹಡಗುಗಳು ಭಯದಿಂದ ತಮ್ಮ ಮಾರ್ಗಗಳನ್ನ ಬದಲಿಸಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇರಾನ್ ದೇಶ ತನ್ನ ಆಯಿಲ್ ರೂಟ್ ಅನ್ನ ಬಲವಂತವಾಗಿ ಕ್ಲೋಸ್ ಮಾಡಿದ್ರಿಂದ ಅಲ್ಲಿ ಸಂಚರಿಸುವಂತ ಎಷ್ಟೋ ಹಡಗುಗಳು ಸಾಲಾಗಿ ಒಂದರ ಹಿಂದೆ ಒಂದು ನಿಂತಿವೆ. ಇನ್ನು ಶಿಫ್ಟಿಂಗ್ ಫ್ರೈಟ್ ದರಗಳು ತೀವ್ರ ಏರಿಕೆಯನ್ನ ಕಂಡಿವೆ. ಒಂದು ಕಂಟೈನರ್ ಸಾಗಾಣಿಕೆ ವೆಚ್ಚ ಇದುವರೆಗೂ $200 ಇತ್ತು. ಆದ್ರೆ ಈಗ ಯುದ್ಧದ ನಂತರ ಅದು ಸುಮಾರು $2,000ಗೆ ಮುಟ್ಟಿದೆ. ಇನ್ನು 5ನೇ ಅಪ್ಡೇಟ್, ಎಂಬಾಸಿಗಳು ಹಾಗೂ ಬೇಸ್ಗಳಿಗೆ ಬೆಂಕಿ. ಇರಾನ್ನ ಮಿಸೈಲ್ಗಳು ಕೇವಲ ರಡಾರ್ಗಳನ್ನ ಮಾತ್ರವಲ್ಲದೆ ಅಮೆರಿಕದ ಎಂಬಾಸಿಗಳು ಹಾಗೂ ಅದರ ಮಿಲಿಟರಿ ಬೇಸ್ಗಳನ್ನು ಕೂಡ ಸುಮ್ಮನೆ ಬಿಟ್ಟಿಲ್ಲ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಇರುವಂತ USA ಎಂಬಾಸಿ ಮೇಲೆ ಇರಾನ್ನ ಡ್ರೋನ್ಗಳು ದಾಳಿಯನ್ನ ಮಾಡಿದ್ದಾವೆ. ದಾಳಿಯಾದಾಗ ಅಲ್ಲಿಯ ಸಿಬ್ಬಂದಿ ಮುಂಜಾಗ್ರತೆಯಿಂದ ತಾವು ಅಲ್ಲಿಂದ ಎಸ್ಕೇಪ್ ಆಗಿದ್ರಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಇದಲ್ಲದೆ ಅಮೆರಿಕದ 6 ಮಿಲಿಟರಿ ಫೆಸಿಲಿಟಿಗಳ ಮೇಲೂ ಕೂಡ ಇರಾನ್ ಒಂದೇ ಸಲಕ್ಕೆ ಅಟ್ಯಾಕ್ ಮಾಡಿದೆ. ಇನ್ನು ಬಹ್ರೇನಲ್ಲಿ ಇರುವಂತಹ 50 ಫೀಟ್ ಹೆಡ್ ಕ್ವಾರ್ಟರ್ಸ್ ಮೇಲೆ, ಕುವೈತ್ ನಲ್ಲಿ ಇರುವಂತ 3 ಲೊಕೇಶನ್, ಇರಾಕ್ನ ಎರ್ಬಿಲ್ ಕ್ಯಾನ್ಸುಲೇಟ್ ಏರಿಯಾ ಹಾಗೂ UAE ನಲ್ಲಿ ಇದ್ದಂತ ಅಲ್ ದಫ್ರಾ ಬೇಸ್ ಮೇಲೆ ಮಿಸೈಲ್ಗಳು ಬಿದ್ವು. ಫ್ಯೂಯಲ್ ಡಿಪೋಗಳಿಗೂ ಕೂಡ ಬೆಂಕಿ ಬಿತ್ತು. US ಸೆಂಟ್ರಲ್ ಕಮಾಂಡೋ ಸೆಂಟ್ಕಾಮ್ ರಿಪೋರ್ಟ್ ಪ್ರಕಾರ ಈ ಒಂದು ದಾಳಿಯಲ್ಲಿ 6 ಜನ ಅಮೆರಿಕದ ಸೈನಿಕರು ಬಲಿಯಾದರು. ಇನ್ನು 6ನೇ ಅಪ್ಡೇಟ್, ಇದು ಆಗಸದಲ್ಲಿ ಉಂಟಾದಂತ ಕ್ಷಿಪಣಿಗಳ ಹಾರಾಟದಿಂದ ಉಂಟಾದಂತ ಗೊಂದಲ. ಅಂದ್ರೆ ಈ ಒಂದು ಬೆಳಕು ಹಾಗೂ ಹೊಗೆಯಿಂದ ಜೆಟ್ ಚಾಲಕರಿಗೆ ತಮ್ಮ ಶತ್ರುಗಳು ಯಾರು, ನಮ್ಮವ್ರು ಯಾರು ಅಂತಾನೆ ಗೊತ್ತಾಗದಂತೆ ಗೊಂದಲ ಸೃಷ್ಟಿಯಾಯಿತು. ಮಾರ್ಚ್ 2ನೇ ತಾರೀಕು ಕುವೈತ್ನ ಫೈಟರ್ ಜೆಟ್ ಒಂದರ ಪೈಲಟ್ ಒಬ್ಬ ತನ್ನ ಮುಂದೆ ಇರೋದು ಶತ್ರುಗಳ ಜೆಟ್ ಅಂತ ಅನ್ಕೊಂಡು 3 ಕ್ಷಿಪಣಿಗಳನ್ನ ಉಡಾಯಿಸ್ತಾನೆ. ಈ ಒಂದು ದಾಳಿಯಲ್ಲಿ 3 F-15 ಜೆಟ್ಗಳು ಸಂಪೂರ್ಣವಾಗಿ ನಾಶ ಆದವು. ಈ ಒಂದೊಂದು ಜೆಟ್ಗಳ ಬೆಲೆ ಸುಮಾರು $31 ಮಿಲಿಯನ್. ಅಂದ್ರೆ ಇದು ನಮ್ಮ ಕರೆನ್ಸಿಯಲ್ಲಿ ಸುಮಾರು 300 ಕೋಟಿಗಿಂತ ಕೂಡ ಹೆಚ್ಚು. ಜಾಮ್ ಆದಂತ ರಡಾರ್ಗಳಿಂದಾಗಿ ಇಂಥ ಒಂದು ಘೋರವಾದಂತ ಫ್ರೆಂಡ್ಲಿ ಫೈರ್ ಅಲ್ಲಿ ನಡಿಬೇಕಾಗಿ ಬಂತು. ಇನ್ನು ಇದಾದ ನಂತರ ಇರಾನ್ ಅವರು ಅಮೆರಿಕಾಗೆ ಸೇರಿದಂತ ಒಂದು MQ-9 ರೀಪರ್ ಎಂಬ ಒಂದು ಡ್ರೋನ್ ಅನ್ನ ಉಡಾಯಿಸಿ ಆ ದಾಳಿಯ ವಿಡಿಯೋವನ್ನು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ರು. ವೀಕ್ಷಕರೇ, ಇಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನ ಹೇಳಬೇಕು. ಕುವೈತ್ ನಲ್ಲಿ ಒಂದು F-15 ಜೆಟ್ ನಾಶ ಆದ ನಂತರ ಅದರಿಂದ ಒಬ್ಬ ಅಮೆರಿಕನ್ ಪೈಲಟ್ ಪ್ಯಾರಾಚೂಟ್ ನ ಮೂಲಕ ಕೆಳಕ್ಕೆ ಬಿದ್ದಿದ್ದ. ನಂತರ ಅವನ ಬಳಿ ಇದ್ದಂತ ಒಂದು ಬ್ಲಡ್ ಶೀಟ್ ಫೋಟೋ ವೈರಲ್ ಆಯಿತು. ಹೀಗಂದ್ರೆ ಅದರಲ್ಲಿ ಒಂದು ಸರ್ವೈವಲ್ ಮೆಸೇಜ್ ಇರುತ್ತೆ. ಇದರಲ್ಲಿ ಏನ್ ಬರ್ದಿತ್ತಪ್ಪ ಅಂದ್ರೆ, ಐ ಆಮ್ ಆನ್ ಅಮೆರಿಕನ್, ಐ ಡು ನಾಟ್ ಸ್ಪೀಕ್ ಯುವರ್ ಲ್ಯಾಂಗ್ವೇಜ್, ಐ ನೀಡ್ ಫುಡ್, ಶೆಲ್ಟರ್ ಅಂಡ್ ಅಸಿಸ್ಟೆನ್ಸ್, ಐ ವಿಲ್ ನಾಟ್ ಹಾರ್ಮ್ ಯು, ಐ ಹ್ಯಾವ್ ನೋ ಮೈಲೇಜ್ ಟುವರ್ಡ್ಸ್ ಯುವರ್ ಪೀಪಲ್, ಇಫ್ ಯು ಹೆಲ್ಪ್ ಮೀ ಮೈ ಗವರ್ನಮೆಂಟ್ ವಿಲ್ ರಿವಾರ್ಡ್ ಯು ಅಂತ ಬರ್ದಿತ್ತು. ಅಂದ್ರೆ ನಾನು ಒಬ್ಬ ಅಮೆರಿಕನ್, ನನಗೆ ನಿಮ್ ಭಾಷೆ ಮಾತಾಡೋದಕ್ಕೆ ಬರೋದಿಲ್ಲ, ನನಗೆ ಆಹಾರ ಬೇಕು, ಆಶ್ರಯ ಬೇಕು, ನೀವು ನನಗೆ ಸಹಾಯ ಮಾಡಿ, ನಿಮ್ಗೆ ನಾನು ಯಾವುದೇ ಹಾನಿಯನ್ನ ಮಾಡೋದಿಲ್ಲ, ನೀವು ನನಗೆ ಸಹಾಯ ಮಾಡಿದ್ರೆ ನಮ್ಮ ಸರ್ಕಾರದಿಂದ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ ಅದರಲ್ಲಿ ಬರ್ದಿತ್ತು. ಇನ್ನು 7ನೇ ಅಪ್ಡೇಟ್, ದಿ ಪಾಕಿಸ್ತಾನ್ ಸ್ಪಿಲ್ ಓವರ್. ಈ ಒಂದು ಯುದ್ಧ ಪಕ್ಕದ ಪಾಕಿಸ್ತಾನ್ ಮೇಲೂ ಕೂಡ ತನ್ನ ಗಂಭೀರ ಪರಿಣಾಮವನ್ನ ಬೀರಿತು. ಇರಾನಿನ ಸುಪ್ರೀಂ ಲೀಡರ್ ಆದಂತ ಖಮೇನಿಯ ಹತ್ಯೆಯಿಂದ ಆಕ್ರೋಶಗೊಂಡಂತ ಪಾಕ್ನ ಕೆಲ ಶಿಯಾ ಮುಸಲ್ಮಾನರು ರಸ್ತೆಗೆ ಇಳಿದು ಹೋರಾಟವನ್ನ ಮಾಡಿದ್ರು. ಇದು ತೀವ್ರ ಸ್ವರೂಪವನ್ನು ಪಡೆದು ಕರಾಚಿಯಲ್ಲಿ ಇರುವಂತ USAಯ ಕಾನ್ಸುಲೇಟ್ ಕಟ್ಟಡದ ಗೋಡೆಗಳನ್ನ ಆ ರೊಚ್ಚಿಗೆದಂತ ಜನ ಬೀಳಿಸಿ ಒಡೆದಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆಗ ಒಳಗೆ ಇದ್ದಂತ US ಮೂಲದ ಸಿಬ್ಬಂದಿ ನೇರವಾಗಿ ಪಾಕ್ನ ಪ್ರತಿಭಟನಾಕಾರರ ಮೇಲೆ ಗನ್ ಫೈರಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ರು. ಈ ಒಂದು ಘರ್ಷಣೆಯಲ್ಲಿ ಕನಿಷ್ಠ ಪಾಕ್ನ 10 ಜನ ಸಾವನ್ನಪ್ಪಿದ್ರು. ಇದು ಪಾಕಿಸ್ತಾನದಲ್ಲಿ ಪರಿಸ್ಥಿತಿಯನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಪಾಕ್ನ ಲೀಡರ್ ಆದಂತ ಆಸಿಮ್ ಮುನೀರ್ನ ಮೇಲೆ ಜನ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ.
ಕರಾಚಿಯಲ್ಲಿ ಈ ಧರಣಿ ತಡೆಯುವಂತ ಸಲುವಾಗಿ ಪಾಕ್ ಪೊಲೀಸ್ ಅಲ್ಲಿಯ US ಕಾನ್ಸುಲೇಟ್ ಕೇಂದ್ರ ಇರುವಂತ ರಸ್ತೆಯನ್ನ ಕಂಟೈನರ್ಗಳನ್ನ ಅಡ್ಡ ಇಡುವಂತ ಮೂಲಕ ಬ್ಲಾಕ್ ಮಾಡಿದ್ದಾರೆ. ತನ್ಮೇಲೆ ಮಾರಕ ದಾಳಿಯನ್ನ ಮಾಡದಂತ ಅಮೆರಿಕ ಹಾಗೂ ಇಸ್ರೇಲ್ಗಳ ಮೇಲೆ ಇರಾನ್ ತಾನೆಷ್ಟು ನೋವನ್ನ ತಿಂದಿದ್ರು ಕೂಡ ಸುಮ್ಮನಾಗದೆ ಅವ್ರಿಗೆ ಕೊಡ್ತಿರುವಂತ ಭಯಂಕರವಾದಂತ ಕೌಂಟರ್ ಅಟ್ಯಾಕ್ ಗಳಿಂದಾಗಿ ವಿಶ್ವನೇ ನಿಜಕ್ಕೂ ಬೆಚ್ಚಿ ಬಿದ್ದಿದೆ. ಮಾರ್ಚ್ 3ರ ಹೊತ್ತಿಗೆ ಈ ಒಂದು ದಾಳಿ ಕೇವಲ ಕ್ಷಿಪಣಿಗಳ ಎಸೆತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಆಗಸ್ಟ್ನಲ್ಲಿ ಸ್ಟೀಲ್ ಬಾಂಬರ್, ಸಮುದ್ರದಲ್ಲಿ ನಾವೆಲ್ ವಾರ್ಶಿಪ್ಗಳು ಹಾಗೂ ಪಕ್ಕದ ದೇಶಗಳಲ್ಲಿ ಇರುವಂತಹ ಪ್ರಾಕ್ಸಿ ಆರ್ಮಿಗಳು ಇವೆಲ್ಲವೂ ಸೇರಿ ಈ ಒಂದು ಗಲಭೆಯನ್ನ ಒಂದು ರೀಜನಲ್ ಯುದ್ಧವನ್ನಾಗಿ ಬದಲಿಸಿದ್ದಾವೆ. ಇನ್ನು 8ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಸ್ಟೆಲ್ತ್ ಬಾಂಬರ್ಗಳ ಬಳಕೆ. ಮಾರ್ಚ್ 3ನೇ ತಾರೀಕಿನಂದು ಬೆಳಗಿನ ಜಾವ 4 ಗಂಟೆಗೆ ಅಮೆರಿಕ ದೇಶ ತನ್ನ ಮೋಸ್ಟ್ ಅಡ್ವಾನ್ಸ್ ಡೇಂಜರಸ್ ವೆಪನ್ಗಳನ್ನ ಅಖಾಡಕ್ಕೆ ತಂದ್ಕೊಳ್ತು. ಅವೇ US ಬೀಟ್ ಸ್ಟೆಲ್ತ್ ಬಾಂಬರ್ಸ್. ಇವು ಇರಾನಿನ ಆಗಸಕ್ಕೆ ಹಾರಿ ಇಸ್ಬಹಾನ್ನಲ್ಲಿದ್ದಂತ IRGC ಹೆಡ್ ಕ್ವಾರ್ಟರ್ಸ್ಗಳ ಮೇಲೆ ಮತ್ತು ಇರಾನಿನ ಅಂಡರ್ಗ್ರೌಂಡ್ ಮಿಸೈಲ್ ಡಿಪೋಗಳ ಮೇಲೆ ಸುಮಾರು 150 ಪ್ರೆಸಿಷನ್ ಬಾಂಬ್ಗಳನ್ನ ಮಳೆಗರೆದವು. ಈ ಒಂದು ದಾಳಿಯಲ್ಲಿ ಮಾಮೂಲು ಬಾಂಬ್ಗಳು ಮಾತ್ರವಲ್ಲದೆ ಬಂಕರ್ ಬ್ಲಾಸ್ಟಿಂಗ್ ಬಾಂಬ್ಗಳನ್ನು ಕೂಡ ಬಳಸ್ಕೊಂಡ್ರು. ಇವುಗಳ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವು ನೆಲದ ಮೇಲೆ ಬಿದ್ದು ಸಿಡಿಯುವಂತದ್ದು ಅಲ್ಲ, ಬದಲಿಗೆ ಭೂಮಿಯ ಒಳಗೆ ಡ್ರಿಲ್ಲಿಂಗ್ ಅನ್ನು ನಡೆಸ್ತಾ ಹೋಗಿ ಅಂಡರ್ಗ್ರೌಂಡ್ಗೆ ಸೇರಿ ಅಲ್ಲಿ ಸಿಡಿತವೆ. ಈ ಒಂದು ಬಾಂಬ್ಗಳಿಂದಾಗಿ ಇರಾನ್ಗೆ ಸೇರಿದಂತ ಸುಮಾರು 12 ಬಲಿಸ್ಟಿಕ್ ಮಿಸೈಲ್ ಲಾಂಚರ್ ಸ್ಟೋರೇಜ್ಗಳು ನೆಲಸಮ ಆದವು. ಇದರ ಕತೆ ಇಷ್ಟ ಆದ್ರೆ ಈ ಕಡೆ ಇಸ್ರೇಲ್ ದೇಶ ತನ್ನ ಜೆಟ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡಿ ಇರಾನ್ಗೆ ಸೇರಿದಂತ 2 ಇರಾನಿಯನ್ ಪೆಟ್ರೋಲ್ ಬೋಟ್ಸ್ಗಳನ್ನ ಉಡಾಯಿಸಿತು. ಇನ್ನು 9ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಅಮೆರಿಕನ್ ಯುದ್ಧ ಹಡಗಿನ ನಾಶ. ಅಮೆರಿಕ ತನ್ನ ಮೇಲೆ ಬಾಂಬನ್ನು ಹಾಕ್ತು ಅಂತ ಹೆದರಿ ಇರಾನ್ ತಾನೇನು ಸುಮ್ಮನೆ ಕೂರ್ಲಿಲ್ಲ. ಇರಾನ್ ಈ ಸಲ ಯಾರು ಕೂಡ ನಿರೀಕ್ಷೆ ಮಾಡದಷ್ಟು ದೂರಕ್ಕೆ ಹೋಗಿ ತನ್ನ ಅಟ್ಯಾಕ್ ಅನ್ನ ನಡೆಸಿತು. ಮಾರ್ಚ್ 3ನೇ ತಾರೀಕು ಇಂಡಿಯನ್ ಓಷನ್ ಅಲ್ಲಿ ಇದ್ದಂತ ಅಮೆರಿಕದ ಯುದ್ಧ ನೌಕೆ ಆದಂತ CG-64 ಮೇಲೆ ಇರಾನ್ ತನ್ನ ಶಕ್ತಿಶಾಲಿ ಆದಂತ ಕ್ರೂಸ್ ಮಿಸೈಲ್ ನಿಂದ ಭೀಕರವಾದಂತ ದಾಳಿಯನ್ನ ಮಾಡಿತು. ಇದು ಸಾಮಾನ್ಯವಾದಂತ ದಾಳಿ ಅಲ್ಲ. ಇರಾನ್ ತನ್ನ ದೇಶದ ಕಡೆಯಿಂದ ಸುಮಾರು 800 ಕಿಲೋಮೀಟರ್ನಷ್ಟು ದೂರ ಇರುವಂತ ಅಮೆರಿಕದ ಆ ಯುದ್ಧ ಹಡಗನ್ನ ಸರಿಯಾದ ರೀತಿಯಲ್ಲಿ ನಿಖರವಾಗಿ ಟಾರ್ಗೆಟ್ ಮಾಡಿ ಇರಾನ್ ಈ ಒಂದು ದಾಳಿಯನ್ನ ನಡೆಸಿತು. ದಾಳಿಯಲ್ಲಿ ಆ ಯುದ್ಧ ಹಡಗಿನ ಇಂಜಿನ್ಗೆ ಬೆಂಕಿ ತಗುಲಿ ಅದರಲ್ಲಿ ಇದ್ದಂತ ಸುಮಾರು 5 ಜನ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ರು. 12 ಜನ ಗಾಯಗಳಿಗೆ ಒಳಗಾದ್ರು. ಇನ್ನು ಈ ಒಂದು ವಾರ್ಶಿಪ್ಗೆ ಸುಮಾರು $200 ಮಿಲಿಯನ್ ಡ್ಯಾಮೇಜ್ ಆಗಿತ್ತು. ಇಂಡಿಯನ್ ಓಷನ್ ಅಲ್ಲಿ ಈ ರೀತಿ ಡೈರೆಕ್ಟ್ ಆಗಿ ಅಟ್ಯಾಕ್ ನಡೆದು ಇದೇ ಮೊದಲು ಅಂತ ಹೇಳ್ಬೋದು. ಇನ್ನು 10ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ದಿ ಪ್ರಾಕ್ಸಿ ವಾರ್. ಯುದ್ಧ ಈಗ ಇರಾನಿನ ಬಾರ್ಡರ್ ಅನ್ನ ದಾಟಿ ದೂರದ ಲೆಬನ್ವರೆಗೂ ವಿಸ್ತರಿಸಿತು. ಖಮೇನಿಯವರ ಹತ್ಯೆಗೆ ಆಕ್ರೋಶಗೊಂಡಂತ ಲಿಬಾನ್ನಲ್ಲಿರುವಂತ ಹೆಜ್ಬೊಲಾ ಗ್ರೂಪ್ನ ಉಗ್ರರು ಇಸ್ರೇಲ್ನ ನಾರ್ತ್ ಪ್ರಾಂತ್ಯದ ಸುತ್ತ ಒಂದೇ ಸಲಕ್ಕೆ ಸುಮಾರು 200 ರಾಕೆಟ್ಗಳನ್ನ ಎಸೆದರು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮಾರ್ಚ್ 3ರ ಬೆಳಿಗ್ಗೆ 9 ಗಂಟೆಗೆ ಲೆಬನಾನ್ನ ರಾಜಧಾನಿ ಆದಂತ ಬೇರೇಟ್ ಮೇಲೆ ತೀವ್ರ ತರದ ಏರ್ ಸ್ಟ್ರೈಕ್ ಗಳನ್ನ ನಡೆಸಿತು. ಹೆಜ್ಬುಲ್ಲಾ ಬಳಸಿದಂತ 40 ರಾಕೆಟ್ ಲಾಂಚರ್ಗಳನ್ನ ಇಸ್ರೇಲ್ ನೆಲಸಮ ಮಾಡಿತು. ಈ ಒಂದು ದಾಳಿಯಲ್ಲಿ 25 ಜನ ಹೆಜ್ಬುಲ್ಲಾ ಗ್ರೂಪ್ನ ಉಗ್ರರು ಬಲಿಯಾದ್ರು. ಈಗ ಈ ಒಂದು ಯುದ್ಧದಿಂದ ಯಾರಿಗೆ ಎಷ್ಟು ಪ್ರಮಾಣದ ನಷ್ಟ ಉಂಟಾಯ್ತು ಅಂತ ತಿಳಿಯೋಣ. ವೀಕ್ಷಕರೇ, ಮಾರ್ಚ್ 5ರ ಮಧ್ಯಾಹ್ನದವರೆಗೂ ಈ 3 ದೇಶಗಳಿಂದ ಆದಂತ ನಷ್ಟದ ವಿವರ ನೋಡಿದ್ರೆ ನಿಮ್ಗೆ ನಿಜಕ್ಕೂ ಒಂದ್ಸಲ ತಲೆ ತಿರುಗುತ್ತೆ. ಇರಾನ್ನಲ್ಲಿ ಒಟ್ಟು 1800ಕ್ಕೂ ಹೆಚ್ಚು ಜನ ಸತ್ರು. ಅದರಲ್ಲಿ 600 ಜನ ನಾಗರಿಕರಿದ್ರು. ಇದರ ಒಂದು ಶಾಲೆಯಲ್ಲಿ ಸುಮಾರು 160 ಜನ ಸಣ್ಣ ಮಕ್ಕಳು ಸಾವನ್ನಪ್ಪಿದ್ರು. ಇರಾನಿನ 50% ಮಿಸೈಲ್ ಸ್ಟಾಕ್ಗಳು ಖಾಲಿಯಾದವು. ಅದರ $20 ಬಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಯಿತು. ಇನ್ನು ಅಮೆರಿಕದ 18 ಜನ ಸೈನಿಕರು ಸಾವನ್ನಪ್ಪಿದ್ರು. ಯುಎಸ್ನ ಗೆಟಿಸ್ಬರ್ಗ್ ವಾರ್ಶಿಪ್ನ ಜೊತೆ ಅವರ ಫೈಟರ್ ಜೆಟ್ಸ್, ಮಿಸೈಲ್ ಮತ್ತು ರಡಾರ್ಗಳೆಲ್ಲ ಸೇರಿ ಸುಮಾರು $10 ಬಿಲಿಯನ್ ಮೌಲ್ಯದ ಆಸ್ತಿಪಾಸ್ತಿ ನಾಶ ಆದವು. ರಿಯಾದ್ ಹಾಗೂ ಕುವೈತ್ನಲ್ಲಿ ಇರುವಂತಹ ಅವರ ಎಂಬಾಸಿಗಳಿಗೆ ಸುಮಾರು $100 ಮಿಲಿಯನ್ ರಿಪೇರಿ ಖರ್ಚು ಬಂತು. ಇನ್ನು ಇಸ್ರೇಲ್ನಲ್ಲಿ ಈ ಒಂದು ದಾಳಿಗೆ ಸಿಲುಕಿ ಸುಮಾರು 45 ಜನ ಸಾವನ್ನಪ್ಪಿದ್ರು. ಇದರಲ್ಲಿ 20 ಜನ ಹೆಜ್ಬುಲ್ಲಾ ಉಗ್ರರು ಎಸೆದಂತ ರಾಕೆಟ್ ದಾಳಿಯಿಂದ ಸತ್ರು. ಬಂದರುಗಳು ಹಾಗೂ ಕೃಷಿ ಫಾರ್ಮ್ಗಳು ನಾಶವಾಗಿ ಅದರಿಂದ ಅವರಿಗೆ $1 ಬಿಲಿಯನ್ ಆರ್ಥಿಕ ನಷ್ಟ ಉಂಟಾಯಿತು. ಇವರ ಆಂಟಿ ಮಿಸೈಲ್ ಸಿಸ್ಟಮ್ಗಳು ನಾಶ ಆಗಿರೋದ್ರಿಂದ $2 ಬಿಲಿಯನ್ ಖರ್ಚು ಉಂಟಾಯಿತು. ವೀಕ್ಷಕರೇ, ಕೊನೆಯದಾಗಿ ಹೇಳೋದೇನಪ್ಪಾ ಅಂದ್ರೆ ಈ ಒಂದು ಯುದ್ಧ ಮುಗಿಯುವಂತ ಯಾವ ಲಕ್ಷಣ ಇನ್ನೂ ಕೂಡ ಗೋಚರಿಸಿಲ್ಲ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಆಯಿಲ್ ದರಗಳು $60 ರಿಂದ $80 ಪ್ರತಿ ಬ್ಯಾಲರ್ಗೆ ಏರಿಕೆಯಾಗಿದ್ದಾವೆ. ಇದು ಇಷ್ಟಲ್ಲೇ $150 ತಲುಪುವಂತ ಸಾಧ್ಯತೆ ಇದೆ. ವಿಶ್ವಸಂಸ್ಥೆ ಈ ಒಂದು ಯುದ್ಧ ನಿಲ್ಲಿಂತ ಬಯಸ್ತಿದೆ. ಆದ್ರೂ ಟ್ರಂಪ್ ಮಾತ್ರ ಸಂಪೂರ್ಣ ವಿಜಯ ನಮಗೆ ಸಿಗುವವರೆಗೂ ಈ ಒಂದು ಯುದ್ಧವನ್ನ ನಿಲ್ಲಿಸುವಂತ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೊಸ ಲೀಡರ್ ಬಂದ ನಂತರ ಸುಮ್ಮನಾಗದಂತ ಈ ಇರಾನ್ ದೇಶ ಕೂಡ ಇನ್ನೂ ದಾಳಿಯನ್ನ ಮಾಡ್ತಾನೆ ಇದೆ. ವೀಕ್ಷಕರೇ, ಇದಿಷ್ಟು ಈವರೆಗೂ ನಡೆದಂತ ಯುದ್ಧದ ಸಮಗ್ರ ವಿವರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.